ವ್ಯೂವರ್ಸ್, ವೆಲ್ಕಮ್ ಟು ಸುವರ್ಣ ಸಂಸ್ಕೃತಿ ಚಾನಲ್. ನೀವು ಇದೀಗ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿದೀಗ ಮಾಡ್ತಾ ಇರೋದು ಅವಾಕಾಡೋ ಬ್ರೆಡ್ ಸ್ಯಾಂಡ್ವಿಚ್. ಇದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ. ನೋಡಿ, ನಾವಿದೀಗ ಇಷ್ಟೊಂದು ಕಡಿಮೆ ಸಮಯದಲ್ಲಿ ಮಾಡ್ಬೋದು, ತಟ್ ಅಂತ ಮಾಡಿಬಿಡ್ಬೋದು. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕೊಂಡು ನೀಟಾಗಿ ಜಜ್ಕೋಬೇಕು. ನಿಮ್ಮ ಮನೇಲಿ ಒರಳಿದ್ರೆ ಯೂಸ್ ಮಾಡ್ಕೊಳ್ಳಿ, ನಮ್ಮ ಮನೇಲಿ ಒರಳಿಲ್ಲ, ಸೊ ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು, ಯಾಕಂದರೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಫ್ಲೇವರ್ ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಜಜ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಜಜ್ಕೊಂಡಿದ್ದಾಗಿದೆ. ಇವಾಗ ಅವಾಕಾಡೋನ ನಾವು ತೊಗೊಂಡು ಬಂದು ಮನೇಲೇ ಹಣ್ಣು ಮಾಡಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ. ನಾನು ಕಾಮಿಡಿಯಾಗಿ ಬೀಜ ತೆಗೆಯೋದೆ ಆಗಿಲ್ಲ, ನಾರ್ಮಲ್ಲಾಗೆ ತೆಗೆದೆ. ನೋಡಿ, ನೀಟಾಗಿ ಒಳಗಡೆ ಇರೋ ಪಲ್ಪ್ನ ಮಾತ್ರ ನಾನು ತೊಗೋತಾ ಇದ್ದೀನಿ. ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡಿ. ನೀಟಾಗಿ ತೊಗೋಬೇಕು, ಒಟ್ಟೆಲ್ಲ ತೊಗೊಬಾರ್ದು. ನೀಟಾಗಿ ತೊಗೊಂಡು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು 2 ಅವಾಕಾಡೋ ತೊಗೊಂಡಿದ್ದೀನಿ. ನೋಡಿ, ನೀಟಾಗಿ ಕಟ್ ಮಾಡ್ಕೊಂಡು ತೊಗೊಂಡ್ಬಿಡಬೇಕು. ಅದು ಒಳಗಡೆ ಹಸ್ರು ಇರುತ್ತಲ್ಲ, ಅದೇನು ತೊಗೊಂಡ್ಬಾರ್ದು. ಅದು ತೊಗೊಂಡ್ಬಿಟ್ರೆ ಕಸರೆ ಬಂದುಬಿಡುತ್ತೆ. ನೋಡಿ, ನೀಟಾಗಿ ನಾನಂತೂ ಲೈನಾಗಿ ಡಿಸೈನಾಗಿ ಕಟ್ ಮಾಡೋಕ್ಕೆ ಹೋದೆ, ಅದು ಬಂದಿಲ್ಲ. ನಾನು ನಾರ್ಮಲಾಗೆ ಕಟ್ ಮಾಡಿದೆ ಅದನ್ನು. ಸೊ ನೀವಂತೂ ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಆ ಥರ ಕಟ್ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ನಾರ್ಮಲಾಗಿ ಕಟ್ ಮಾಡಿದ್ದೀನಿ. ನೋಡಿ, ಇದೆಲ್ಲ ಕಟ್ ಮಾಡಿರೋದಾಗಿದೆ. ಇವಾಗ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಅವಾಕಾಡೋ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಅದು ಒಳ್ಳೆ ಫ್ಲೇವರ್ ಬಿಡುತ್ತೆ, ಅದಕ್ಕೋಸ್ಕರ ನಾವು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದಾದಮೇಲೆ ನಾನು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಾದಮೇಲೆ ಇದನ್ನು ಸೇಮ್ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟು ನೀಟಾಗಿ ಸ್ಮ್ಯಾಶ್ ಆಗಬೇಕಂದ್ರೆ ಟೊಮ್ಯಾಟೋನು ನೀಟಾಗಿ ಸ್ಮ್ಯಾಶ್ ಆಗಬೇಕು, ಈರುಳ್ಳಿನೂ ನೀಟಾಗಿ ಸ್ಮ್ಯಾಶ್ ಆಗಬೇಕು. ನೀಟಾಗಿ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಾಗಿದೆ, ಸ್ಮ್ಯಾಶ್ ಮಾಡ್ಕೊಂಡಾಗಿದೆ. ನಾನು ಇವಾಗ ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನು ಇದು ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟರು. ನಿಮ್ಮ ಮನೇಲಿ ಟ್ರೈ ಮಾಡೇಬೇಕು ನೀವು, ಅಷ್ಟು ಚೆನ್ನಾಗಿರುತ್ತೆ. ಇದು ಇವಾಗ ರೆಡಿ ಆಯಿತು, ಅವಾಕಾಡೋ ಬ್ರೆಡ್ ಸ್ಯಾಂಡ್ವಿಚ್. ನಾನು ಬ್ರೆಡ್ನ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೆ. ನೋಡಿ, ಇದಂತೂ ನಮ್ಮ ಮನೇಲಿ ಸಾಯಂಕಾಲ ಟೈಮ್ ಮಾಡಿದ್ರೆ ಒಂದು ಸಹ ಉಳಿಯಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ. ಒನ್ ಮೋರ್ ಅಂತ ತಿಂತಾರೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.